ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ಹೇಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ 5ನೇ ವಚನದಿಂದ 14ನೇ ಅಧ್ಯಾಯದ 11ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಬಹು ಗಂಭೀರವಾದ ವಿಷಯಗಳನ್ನು ತಿಳಿದುಕೊಂಡು ಆಶೀರ್ವದಿಸಲ್ಪಟ್ಟಿರುತ್ತೇವೆ. ದೊಡ್ಡ ಕಟ್ಟಡಗಳನ್ನು, ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡುತ್ತಾ ಅಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಂಬುದಾಗಿ ಆರಂಭಿಸಿದ ಯೇಸು ಕ್ರಿಸ್ತನು ತನ್ನ ಎರಡನೆಯ ಬರೋಣಕ್ಕಿಂತ ಮುಂಚೆ ಕಡೆಯ ದಿನಗಳಲ್ಲಿ ಸಂಭವಿಸಬೇಕಾಗಿರುವ ಹಲವಾರು ಸಂಗತಿಗಳ ಕುರಿತು ಹೇಳಿರುವುದನ್ನು ಆಲಿಸಿದ್ದೇವಲ್ಲವೇ? ಹೌದು, ಬಹು ಗಂಭೀರವಾದ ಸಮಯ ಅದಾಗಿರುತ್ತದೆ. ಆದುದರಿಂದ ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಎಂಬುದಾಗಿಯೂ, ಬೇರೆ ದೇಶಕ್ಕೆ ಹೋಗುತ್ತಿದ್ದ ಒಬ್ಬ ಮನುಷ್ಯನು ತನ್ನ ಆಳುಗಳಿಗೆ ಮನೆ ಆಡಳಿತವನ್ನು ಒಪ್ಪಿಸಿಕೊಟ್ಟಿರುವ ಸಾಮ್ಯದ ಮೂಲಕವಾಗಿಯೂ ಕರ್ತನು ಎಚ್ಚರಿಕೆ ಪಡಿಸುವುದನ್ನು ನಾವು ಧ್ಯಾನಿಸಿದೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 14ನೇ ಅಧ್ಯಾಯದ 12ನೇ ವಚನದಿಂದ 52ನೇ ವಚನದವರೆಗಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಕಳೆದ ಎಲ್ಲ ದಿನಗಳಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸಿದಾಗ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡು ಆಶೀರ್ವದಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಇಂದಿನ ನಮ್ಮ ಸತ್ಯವೇದ ಅಧ್ಯಯನದಲ್ಲಿ ಮಾರ್ಕನ ಸುವಾರ್ತೆಗೆ ಹಿಂತಿರುಗಿದರೆ ಕರ್ತನಾದ ಯೇಸು ಪಸ್ಕಾ ಹಬ್ಬಕ್ಕಾಗಿ ಸಿದ್ಧತೆ ಮಾಡುವುದನ್ನು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸ, ಅಂದರೆ ಪಸ್ಕದ ಕುರಿಮರಿಯನ್ನು ಕೊಯ್ಯುವ ದಿವಸ, ಆತನ ಶಿಷ್ಯರು, ನೀನು ಪಸ್ಕದ ಊಟ ಮಾಡುವಂತೆ ನಾವು ಎಲ್ಲಿ ಹೋಗಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಆತನನ್ನು ಕೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಸ್ಕ ಹಬ್ಬದಲ್ಲಿ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನಬೇಕಾಗಿತ್ತು. ಅಲ್ಲಿಂದ 7 ದಿನವೂ ಹುಳಿಯಿಲ್ಲದ ರೊಟ್ಟಿಯನ್ನೇ ಅವರು ತಿನ್ನಬೇಕಿತ್ತು. ಇದನ್ನಾವು ವಿಮೋಚನೆ ಕಂಡ ಪುಸ್ತಕ 12ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನದವರೆಗೆ ಓದುವಾಗ ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಆತನ ಶಿಷ್ಯರು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವುದರಲ್ಲಿ ಬಹು ಜಾಗರೂಕರಾಗಿದ್ದರು. ಆದ್ದರಿಂದ ತಾವು ಪಸ್ಕದ ಭೋಜನವನ್ನು ಎಲ್ಲಿ ಮಾಡಬಹುದೆಂಬುದನ್ನು ತಿಳಿಯಬಯಸಿದರು. ಅಂದು ಕೆಲವೇ ತಾಸುಗಳಲ್ಲಿ ಯೇಸು ಪಸ್ಕದ ಅರ್ಥವನ್ನು ನೆರವೇರಿಸಲಿಕ್ಕಿದ್ದನು. ಬನ್ನಿರಿ, ಮುಂದುವರೆದ ನಾವು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ನೋಡೋಣ. ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ. ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ನೀವು ಅವನ ಹಿಂದೆ ಹೋಗಿರಿ. ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನ ಶಾಲೆ ಎಲ್ಲಿ ಎಂದು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕೂಡ ಯೇಸುವಿನ ಮಾನವತ್ವವನ್ನು ತಿಳಿಸುತ್ತದೆ. ಆತನನ್ನು ಪ್ರೀತಿಸಿ ಆತನ ಪಸ್ಕಾ ಭೋಜನಕ್ಕಾಗಿ ಸಿದ್ಧ ಮಾಡುವವರು ಇದ್ದರೆಂದು ತಿಳಿಯುತ್ತದೆ. ಕರ್ತನಾದ ಯೇಸು ಸರ್ವಜ್ಞಾನಿಯಾದವನು ಎಂಬುದನ್ನು ಇದು ತಿಳಿಸುತ್ತದೆ. ಇಲ್ಲಿ ಹೇಳಲ್ಪಟ್ಟ ಮನೆಯ ಯಜಮಾನನು ಯೇಸುವಿನ ಹಿಂಬಾಲಕನಾಗಿದ್ದಿರಬಹುದು. ಯೇಸುವಿಗಾಗಿ ತಾವು ಮಾಡತಕ್ಕ ಅನೇಕ ಚಿಕ್ಕ ಚಿಕ್ಕ ಕೆಲಸಗಳೂ ಇರುತ್ತವೆ. ಈ ಮನುಷ್ಯನು ತನ್ನಿಂದಾದ್ದನ್ನು ಮಾಡಿದ್ದಾನೆ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನೋಡಿಕೊಳ್ಳೋಣ. ಅವನು ತನ್ನ ಸಾಮಾನೆಲ್ಲ ಸಿದ್ಧವಾಗಿ ಇಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು. ಅಲ್ಲಿ ನಮಗೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟನು. ಶಿಷ್ಯರು ಹೊರಟು ಪಟ್ಟಣಕ್ಕೆ ಹೋಗಿ ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಪಸ್ಕ ಹಬ್ಬವನ್ನು ಎರವಾಗಿ ತೆಗೆದುಕೊಂಡ ಕೋಣೆಯಲ್ಲಿ ಆಚರಿಸಿದನು. ಅದು ಯೇಸುವಿಗಾಗಿ ಸಿದ್ಧ ಮಾಡಲ್ಪಟ್ಟಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಬಂದನು ಎಂಬುದಾಗಿ. ಪ್ರಿಯರೇ, ಆತನು ಸಂಜೆಯಾದಾಗ ಬಂದನೆಂಬುದನ್ನು ಗಮನಿಸಿರಿ. ಪಸ್ಕ ಹಬ್ಬವು ಸೂರ್ಯನು ಮುಳುಗುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಆತನು ಕತ್ತಲೆಯಾದಾಗ ಬಂದದರಿಂದ ಯಾರಿಗೂ ಕಾಣದೇ ಇದ್ದಿರಬಹುದು. ತಾನು ಸಿದ್ಧವಾಗುವವರೆಗೆ ವೈರಿಗಳು ಮುನ್ನುಗ್ಗಲು ಆತನು ಬಿಡದೆ ತಕ್ಕ ಸಮಯದಲ್ಲಿ ತನ್ನನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಆತನನ್ನು ಕ್ರೂಜಿಗೆ ಹಾಕುವ ಕಾರ್ಯವು
ಅವರ ಕಾರ್ಯಕ್ರಮದ ಪ್ರಕಾರ ನಡೆಯದೆ ಆತನ ಸಮಯಕ್ಕೆ ಸರಿಯಾಗಿ ನಡೆಯಲಿಕ್ಕಿದೆ. ಇದು ಅದ್ಭುತವಾದದ್ದು. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ದುಃಖಿತರಾಗಿ, ನಾನಲ್ಲವಲ್ಲ ಎಂದು ಒಬ್ಬೊಬ್ಬರು ಆತನನ್ನು ಕೇಳತೊಡಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರೆಲ್ಲರಿಗೂ ತಾವು ಆ ರೀತಿ ಮಾಡುವ ಸಾಧ್ಯತೆ ಇತ್ತೆಂದು ತಿಳಿದಿತ್ತು. ಪ್ರಿಯರೇ, ಈ ವಾಕ್ಯ ಭಾಗದ ಜೊತೆಯಲ್ಲಿ ನಮ್ಮ ಕುರಿತಾಗಿ ನಾವು ಆಲೋಚಿಸುವುದಾದರೆ, ನಾವು ಭ್ರಷ್ಟರಾದ ಪಾಪಿಗಳೆಂದು, ಒಳ್ಳೆಯವರಾಗಿರದೆ ಪಾಪಿಗಳಾಗಿದ್ದೇವೆ ಎಂದು, ಸಂದರ್ಭ ಬಂದರೆ ದೇವರಿಗೆ ತಿರುಗಿ ಬೀಳುವ ಸ್ಥಿತಿಯಲ್ಲಿ ಇದ್ದೇವೆಂದು ತಿಳಿದುಕೊಳ್ಳದೆ ಹೋಗುವುದಾದರೆ, ನಾವು ನಮ್ಮ ಕುರಿತು ಏನೂ ತಿಳುಕೊಳ್ಳದೆ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿನ ಅನೇಕರು ತಾವು ಪಾಪಿಗಳೆಂದು, ನಾಶನ ಪಾತ್ರರೆಂದೂ ತಿಳಿಯದೆ ಹೋಗಿರುವುದು ದುರದೃಷ್ಟಕರವಾಗಿದೆ. ರಕ್ಷಿಸಲ್ಪಟ್ಟವರು ಕೂಡ ತಾವು ದೇವರಿಗೆ ಬೆನ್ನು ಹಾಕುವ ಗಂಡಾಂತರ ಇದೆ ಎಂಬುದನ್ನು ತಿಳಿದುಕೊಳ್ಳಲಾರದೇ ಇದ್ದಾರೆ. ನಾವು ಪ್ರತಿಯೊಬ್ಬರೂ ನಾನಲ್ಲವಲ್ಲ ಎಂದು ಕೇಳಿಕೊಳ್ಳಬೇಕಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಯೇಸುವಿಗೆ ದ್ರೋಹ ಬಗೆಯಲು ತೀರ್ಮಾನಿಸಿದ್ದು ಇಸ್ಕಾರಿಯೋತ ಯೂದನು. ಯೇಸುವಿನೊಂದಿಗೆ 3 ವರ್ಷಗಳನ್ನು ಕಳೆದದ್ದರಿಂದ ಅವನಿಗೆ ಹೆಚ್ಚಿನ ಜವಾಬ್ದಾರಿಯಿತ್ತು. ಕೀರ್ತನೆಗಾರನು ಈ ರೀತಿಯಾಗಿ ಬರೆದಿದ್ದಾನೆ. ಕೀರ್ತನೆ 41:9ನೇ ವಚನದಲ್ಲಿ, ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂಥ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗವು ಇಸ್ಕಾರಿಯೋತ್ ಯೂದನನ್ನು ಸೂಚಿಸುವಂಥದ್ದಾಗಿದೆ. ಯೇಸು ಕೂಡ ಇದನ್ನೇ ಹೇಳಿದನು ಮತ್ತು ಈಗ ಯೂದನು ಹೊರಕ್ಕೆ ಹೋದನೆಂದು ನಾನು ನೆನೆಸುತ್ತೇನೆ. ಹಳೆ ಪಸ್ಕ ಹಬ್ಬದ ಆಚರಣೆಯ ಬದಲಿಗೆ ಯೇಸು ಹೊಸದಾದದನ್ನು ಸ್ಥಾಪಿಸಿದನು. ಆತನು ಒಂದು ಹೊಸ ಸ್ಮಾರಕವನ್ನು ಸ್ಥಾಪಿಸಿದನು. ಅದು ಹಿತ್ತಾಳೆ ಕಲ್ಲುಗಳದ್ದಲ್ಲ, ಆದರೆ ಬೇಗನೆ ಹಾಳಾಗಿ ಹೋಗುವ ವಸ್ತುಗಳಾದ ರೊಟ್ಟಿ, ದ್ರಾಕ್ಷಾರಸಗಳಿಂದ. ಪಸ್ಕ ಹಬ್ಬವು ಕ್ರಿಸ್ತನು ಪಸ್ಕದ ಕುರಿಯಾಗಿ ಬರುವುದನ್ನು ಮುನ್ನೋಡುವಂಥದ್ದಾಗಿತ್ತು. ಈಗ ಕರ್ತನ ಭೋಜನವು ಆತನ ಮರಣದ ಕಡೆಗೆ ಹಿನ್ನೋಟ ಬೀರುವಂಥದ್ದಾಗಿದೆ. ರೊಟ್ಟಿಯು ಮುರಿಯಲ್ಪಟ್ಟ ಆತನ ದೇಹಕ್ಕೆ ಸೂಚಕವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ ನಾವು ಧ್ಯಾನ ಮಾಡೋಣ. ಆ ವಾಕ್ಯ ಭಾಗಗಳು ಈ ರೀತಿಯಾಗಿ ಹೇಳುತ್ತದೆ: ಅವರು ಊಟ ಮಾಡುತ್ತಿರುವಾಗ ಆತನ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ದೇವರ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನೂ ಕುಡಿಯುವುದೇ ಇಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪಸ್ಕ ಹಬ್ಬವು ಕ್ರಿಸ್ತನ ಬರೋಣವನ್ನು ಮುನ್ನೋಡುವಂಥದ್ದಾಗಿದೆ. ಪ್ರಿಯರೇ, ಪಸ್ಕ ಹಬ್ಬವು ಮುಂದಣ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪುನಃ ಸ್ಥಾಪಿಸಲ್ಪಡುತ್ತದೆ. ಈಗ ನಾವು ಆಚರಿಸುವ ಕರ್ತನ ಭೋಜನವು ಕ್ರಿಸ್ತನ ಮರಣವನ್ನು ಆತನು ಬರುವ ತನಕ ನೆನಪು ಮಾಡುವಂಥದ್ದಾಗಿದೆ. ಪ್ರಿಯರೇ, ಪೌಲನು ಹೇಳುತ್ತಾನೆ, ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ, ನಮ್ಮ ಪಸ್ಕದ ಹಬ್ಬದ ಕುರಿಯು ಕೊಯ್ದದೆ ಎಂಬುದಾಗಿ. ಹೌದು ಪ್ರಿಯರೇ, ಆತನು ದೇವರ ಯಜ್ಞದ ಕುರಿಮರಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡನು. ಆದುದರಿಂದ ಕರ್ತನ ಭೋಜನವನ್ನು ನಾವು ಆಚರಿಸುವ ಸಮಯದಲ್ಲೆಲ್ಲ ಆತನ ಮರಣವನ್ನು ನೆನಪು ಮಾಡಿಕೊಳ್ಳುವರಾಗಿರಬೇಕು. ಪ್ರಿಯರೇ, ಮುಂದುವರೆದು ನಾವು ಗೆತ್ಸೇಮನೆ ತೋಟದಲ್ಲಿ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಿಂದ 31ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಬಳಿಕ ಅವರು ಕೀರ್ತನೆ ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. ಆಗ ಯೇಸು ಅವರಿಗೆ, ನೀವೆಲ್ಲರೂ ದಿಗಿಲುಪಟ್ಟು ಹಿಂಜರಿಯುವಿರಿ, ಕುರುಬನನ್ನು ಹೊಡೆಯುವೆನು, ಕುರಿಗಳು ಚದರಿ ಹೋಗುವು ಎಂದು ಬರೆದದೆಯಲ್ಲ. ಆದಾಗ್ಯೂ ನಾನು ಜೀವಿತನಾಗಿ ಎದ್ದ ಮೇಲೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುವೆನು ಎಂದು ಹೇಳಿದನು. ಆದರೆ ಪೇತ್ರನು ಆತನಿಗೆ,
ಎಲ್ಲರೂ ದಿಗಿಲುಪಟ್ಟು ಹಿಂಜರಿದರೂ ನಾನು ಹಿಂಜರಿಯುವುದಿಲ್ಲ ಎಂದು ಹೇಳಲು ಯೇಸು, ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇವತ್ತು ರಾತ್ರಿಯಲ್ಲಿಯೇ ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ 3 ಸಾರಿ ಹೇಳುವಿ ಅಂದನು. ಆದರೆ ಅವನು, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲವೆಂದು ಬಹು ಖಂಡಿತವಾಗಿ ಮಾತಾಡಿದನು. ಅದರಂತೆ ಅವರೆಲ್ಲರೂ ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೀಮೋನ್ ಪೇತ್ರನು ತನ್ನ ನಿಷ್ಠೆಯನ್ನು ಮೊದಲಿಗೆ ಹೇಳಿಕೊಂಡನು. ಅವನು ಯಥಾರ್ಥನಾಗಿಯೇ ಅದನ್ನು ಹೇಳಿದ್ದನು. ಆದರೆ ಅವನ ಬಲಹೀನತೆ ಅವನಿಗೆ ತಿಳಿದಿರಲಿಲ್ಲ. ನಮ್ಮಲ್ಲಿ ಅನೇಕರ ಸಮಸ್ಯೆ ಇದೇ ಆಗಿದೆಯಲ್ಲವೇ? ನಮಗೆ ನಮ್ಮ ಸ್ವಂತ ಬಲಹೀನತೆ ಏನೆಂಬುದು ತಿಳಿದಿರುವುದಿಲ್ಲ ಮತ್ತು ಇದನ್ನು ನಾವು ಮನಃಶಾಸ್ತ್ರದ ಮೂಲಕ ಕಂಡುಕೊಳ್ಳಲಾಗುವುದಿಲ್ಲವೆಂಬುದು ನನ್ನ ಅಭಿಪ್ರಾಯ. ನಮ್ಮನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವ ಒಂದೇ ಸ್ಥಳವೆಂದರೆ ಅದು ದೇವರ ವಾಕ್ಯವಾಗಿದೆ. ನಿಮಗಿರುವ ದರ್ಪಣವು ಅದೊಂದೇ ಆಗಿರುತ್ತದೆ. ಪ್ರಿಯ ಸ್ನೇಹಿತರೆ, ಮಾನವ ಹೃದಯದ ಆಳವನ್ನು ನಾವು ತಿಳುಕೊಳ್ಳಲು ಅಸಾಧ್ಯ. ನಾವು ಎಂಥ ಪಾಪಿಗಳೆಂಬುದನ್ನು ದೇವರ ವಾಕ್ಯ ಮಾತ್ರ ನಮಗೆ ತೋರಿಸಬಲ್ಲದು. ಆದರೆ ದೇವರ ವಾಕ್ಯಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆಯನ್ನು ನಾವು ಕೊಡದಿದ್ದರೆ ಒಂದು ಸಮಸ್ಯೆಗೆ ಪರಿಹಾರ ಹೊಂದಿಕೊಳ್ಳುವಾಗ ಬೇರೆ 2 ಸಮಸ್ಯೆಗಳು ನಮ್ಮನ್ನು ಮುತ್ತಿಕೊಳ್ಳುತ್ತವೆ. ಆಗ ಮನುಷ್ಯನ ಕೊನೆ ಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುತ್ತದೆ. ಪ್ರಿಯರೇ, ನಾವು ಚೆನ್ನಾಗಿ ತಿಳುಕೊಳ್ಳಬೇಕು ಏನೆಂದರೆ ನಿಜವಾದ ಪರಿಹಾರ ಕರ್ತನಿಂದ ಮಾತ್ರ ದೊರೆಯುತ್ತದೆ ಎಂಬುದನ್ನು. ಸಮಸ್ಯೆ ಪರಿಹಾರವಾಗುವುದರಿಂದ ನಾವು ಕರ್ತನ ಬಳಿಗೆ ಬರುವುದಲ್ಲ, ಸಮಸ್ಯೆಯ ಪರಿಹಾರಕ್ಕಾಗಿ ಆತನ ಬಳಿಗೆ ಬರಬೇಕಾಗಿದೆ. ಆತನು ಶ್ರೇಷ್ಠ ವೈದ್ಯನಾಗಿದ್ದಾನೆ ಮತ್ತು ಆತನು ಶ್ರೇಷ್ಠ ಮನಃಶಾಸ್ತ್ರಜ್ಞನೂ ಆಗಿರುವುದರಿಂದ ನಮ್ಮನ್ನು ಚೆನ್ನಾಗಿ ತಿಳಿದಿರುತ್ತಾನೆ. ಆತನು ಮಾತ್ರವೇ ನಮ್ಮನ್ನು ಸರಿಯಾಗಿ ತಿಳಿಯಬಲ್ಲವನು. ನಾನು ಇದನ್ನು ಪುನಃ ಹೇಳುತ್ತೇನೆ, ಜನರ ಸಮಸ್ಯೆಗಳಿಗೆಲ್ಲ ದೇವರ ವಾಕ್ಯ ಮಾತ್ರವೇ ಪರಿಹಾರ ಒದಗಿಸಬಲ್ಲದು. ಪ್ರಿಯರೇ, ಅನೇಕರು ಈ ದಿನಗಳಲ್ಲಿ ಜನರ ಸಮಸ್ಯೆಗಳೊಂದಿಗೆ ಆಟವಾಡುತ್ತಾರೆ. ನಮ್ಮನ್ನು ಪ್ರೀತಿಸುವ ರಕ್ಷಕನೊಬ್ಬನು ನಮಗಿದ್ದಾನೆ, ನಾವು ಆತನ ಬಳಿಗೆ ಹೋಗಬಹುದು. ಈ ರೀತಿಯಾಗಿ ಸಹಾಯಕನೊಬ್ಬನು ನಮಗಿರುವುದು ಎಂಥ ಭಾಗ್ಯವಲ್ಲವೇ? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ತಾನು ಅವರಿಗಿಂತ ಮುಂದಾಗಿ ಗಲಿಲಾಯಕ್ಕೆ ಹೋಗುತ್ತೇನೆಂದು ಹೇಳುತ್ತಾನೆ. ತನ್ನ ಪುನರುತ್ಥಾನದ ಕುರಿತಾಗಿಯೂ ಮುಂತಿಳಿಸುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಅವರು ಗೆತ್ಸೇಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ, ಯಾಕೋಬ, ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಗೆತ್ಸೇಮನೆ ತೋಟವು ಅವರು ಆಗಾಗ ಕೂಡಿ ಬರುತ್ತಿದ್ದ ಸ್ಥಳವಾಗಿತ್ತು. ಅದಕ್ಕೆ ಈಗಿನಂತೆ ಗೆತ್ಸೆಮನೆ ತೋಟ ಎಂಬ ಹೆಸರು ಇತ್ತೋ ನಮಗೆ ತಿಳಿಯದು. ಅದು ಬೆಟ್ಟದ ಆಚೆ ಬದಿಯಲ್ಲಿ ಇರುತ್ತದೆಂದು ನನ್ನ ಅನಿಸಿಕೆ. ಆದರೆ ಅದು ಎಲ್ಲಿ ಇತ್ತು ಎಂಬುದು ವಿಶೇಷವಲ್ಲ. ಯೇಸು ಮತ್ತು ಆತನ ಶಿಷ್ಯರು ಆಗಾಗ ಕೂಡಿ ಬರುತ್ತಿದ್ದ ಸ್ಥಳ ಇದಾದದ್ದರಿಂದ ಯೂದನಿಗೂ ಅದು ಗೊತ್ತಿತ್ತು. ಕರ್ತನಾದ ಯೇಸು ಯೆರೂಸಲೇಮಿನಲ್ಲಿ 1 ರಾತ್ರಿಯನ್ನೂ ಕಳೆಯಲಿಲ್ಲ. ಪ್ರಿಯರೇ, ಈಗ ಆತನೊಂದಿಗೆ 11 ಮಂದಿ ಶಿಷ್ಯರು ಮಾತ್ರ ಇದ್ದರು. ಯೇಸು ಅವರಲ್ಲಿ 8 ಮಂದಿಯನ್ನು ಹಿಂದಕ್ಕೆ ಬಿಟ್ಟು ಆತನಿಗೆ ಸಮೀಪಸ್ಥರಾಗಿದ್ದ ಪೇತ್ರ, ಯಾಕೋಬ, ಯೋಹಾನರನ್ನು ಮಾತ್ರ ತನ್ನೊಂದಿಗೆ ಕರೆದುಕೊಳ್ಳುತ್ತಾನೆ. ಅಲ್ಲಿ ಆತನು ಪ್ರಾರ್ಥನೆ ಮಾಡಲು ಹೋಗುತ್ತಾನೆ. ಪ್ರಿಯರೇ, ವಾಕ್ಯ ಭಾಗದ ವಿವರಣೆಯನ್ನು ನೋಡುವಾಗ ಅಲ್ಲಿ ಆತನಿಗೆ ಬಹು ಮನೋವೇದನೆ ಉಂಟಾಗಿರಬೇಕು. ಬೆಚ್ಚಿ ಬೆರಗಾದನು ಮತ್ತು ಮನಗುಂದಿದವನಾದನು ಎಂದು ಬರೆದದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಆತನು ಕ್ರೂಜೆಯಲ್ಲಿನ ದೈಹಿಕ ಯಾತನೆಯಷ್ಟೇ ತೀವ್ರವಾದ ಮನೋವೇದನೆಯನ್ನು ಅನುಭವಿಸಿದನು. ತೋಟದಲ್ಲಿ ಶೋಧಕನು ತಿರುಗಿ ಆತನನ್ನು ಪೀಡಿಸಿದನೋ? ಹೌದೆಂದು ನಾನು ನೆನೆಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದ ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 35 ಮತ್ತು 36ನೇ ವಚನಗಳನ್ನು ನೋಡೋಣ. ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡಬಿದ್ದು ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ಆತನು ಪ್ರಾರ್ಥಿಸಿದನು ಎಂಬುದಾಗಿ ಮಾರ್ಕನು ಬರೆಯುತ್ತಾನೆ.
ಪ್ರಿಯರೇ, ಆತನು ಕ್ರೂಜೆಯ ಮರಣಕ್ಕೆ ಭಯಪಡಲಿಲ್ಲ, ಆದರೆ ಕ್ರೂಜೆಯಲ್ಲಿರತಕ್ಕ ಆ ಗಳಿಗೆಗೆ ಆತನು ಭಯಪಟ್ಟನು. ಪ್ರಿಯರೇ, ಪಾಪವು ಆತನ ಮೇಲೆ ಹಾಕಲ್ಪಡುವ ಆ ಗಳಿಗೆಯಲ್ಲಿ ಆತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ಮಾರ್ಕನು ಗಳಿಗೆ ಮತ್ತು ಪಾತ್ರೆಗಳನ್ನು ಸಮಾನಾರ್ಥವಾಗಿ ಉಪಯೋಗಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಬ್ರಿಯ ಗ್ರಂಥಕರ್ತನ ಮಾತುಗಳನ್ನು ನೋಡಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಆತನು 3 ಮಂದಿ ಶಿಷ್ಯರನ್ನು ಬಿಟ್ಟು ಹೋಗಿದ್ದ ಸ್ಥಳಕ್ಕೆ ಹಿಂತಿರುಗಿದನು. ಅಲ್ಲಿಯ ಪರಿಸ್ಥಿತಿ ಏನಾಗಿದೆ ಎಂಬುದಾಗಿ ನೋಡೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು ನೋಡೋಣ. ಆಮೇಲೆ ಆತನು ಬಂದು ಅವರು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ರೆ ಮಾಡುತ್ತೀಯಾ? 1 ಗಳಿಗೆಯಾದರೂ ಎಚ್ಚರವಾಗಿರಲಾರೆಯ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 3 ಶಿಷ್ಯರಿಗೆ ಗಾಬರಿಯೇನೂ ಆಗಲಿಲ್ಲ. ಅವರು ಆ ಸನ್ನಿವೇಶದಲ್ಲಿಯೂ ನಿದ್ರೆ ಮಾಡಬಲ್ಲವರಾಗಿದ್ದರು. ತಾನು ಯೇಸುವನ್ನು ಅಲ್ಲಗಳೆಯಲಿದ್ದೇನೆ ಎಂಬ ಚಿಂತೆಯೂ ಪೇತ್ರನಿಗಿರಲಿಲ್ಲ. ಅವನು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುತ್ತಿರಬೇಕಿತ್ತು, ಆದರೆ ಅವನು ನಿದ್ರೆ ಮಾಡುತ್ತಿದ್ದನು. ಪ್ರಿಯ ಸ್ನೇಹಿತನೇ, ನಾವು ಶೋಧನೆಯಿಂದ ತಪ್ಪಿಸಿಕೊಳ್ಳಬೇಕಿದ್ದರೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದೊಂದೇ ಮಾರ್ಗವಾಗಿದೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 39 ಮತ್ತು 40ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ತಿರುಗಿ ಬಂದಾಗ ಅವರು ನಿದ್ರೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಬಹು ಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶಿಷ್ಯರು ಪುನಃ ನಿದ್ರೆ ಹೋದರು. ತಮ್ಮ ಸೋಲಿಗೆ ಯಾವ ಕಾರಣವೂ ಹೇಳುವುದಕ್ಕೆ ಅವರಲ್ಲಿ ಇರಲಿಲ್ಲ. ಶರೀರ ಭಾವವನ್ನು ನಾವು ನೆಚ್ಚಿಕೊಳ್ಳಬಾರದೆಂದು ಇದರಿಂದ ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 41 ಮತ್ತು 42ನೇ ವಚನಗಳನ್ನು ನೋಡೋಣ. ಆತನು 3ನೇ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ. ಸಾಕು, ಆ ಗಳಿಗೆ ಬಂತು. ಇಗೋ, ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡಿಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸ್ವಲ್ಪ ಸಮಯ ಕಳೆದಿರಬಹುದು ಮತ್ತು ಅವರಿಗೆ ತುಸು ಹೊತ್ತು ನಿದ್ರಿಸುವ ಸಮಯವೂ ಕೂಡ ದೊರೆತಿರಬಹುದು. ಮುಂದುವರಿದು ನಾವು ನೋಡುವಂಥ ಮುಖ್ಯ ವಿಚಾರವೇ ಯೇಸುವನ್ನು ಹಿಡಿದದ್ದು ಎಂಬುದಾಗಿ. ಬನ್ನಿರಿ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 43ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆತನು ಇನ್ನೂ ಮಾತನಾಡುತ್ತಿರುವಾಗಲೇ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಇವರ ಕಡೆಯಿಂದ ಒಂದು ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಅಧಿಕಾರಿಗಳು ತಾವು ಮಾಡುವುದಿಲ್ಲವೆಂಬುದಾಗಿ ಹೇಳಿದ್ದನ್ನೇ ಈಗ ಮಾಡುವವರಾದರು. ಹಬ್ಬದ ಸಮಯದಲ್ಲಿ ಬೇಡ ಎಂದು ಅವರು ಹೇಳಿದ್ದರು, ಆದರೆ ಈಗ ಅದನ್ನೇ ಅವರು ಮಾಡಬೇಕಾಯಿತು. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 44ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಆತನನ್ನು ಹಿಡಿಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿದು ಭದ್ರವಾಗಿ ತೆಗೆದುಕೊಂಡು ಹೋಗಿರಿ ಎಂದು ಗುರುತು ಹೇಳಿಕೊಟ್ಟಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭದಲ್ಲಿ ನಾವು ದ್ರೋಹದ ಅತೀ ಕೆಳಮಟ್ಟದ ಒಂದು ಘಟನೆಯನ್ನು ನೋಡುತ್ತೇವೆ. ಅದನ್ನು ನೆನೆಸುವುದಕ್ಕೂ ಅಸಹ್ಯಕರವಾಗಿದೆ. ಯೇಸು ವಿಶ್ರಾಂತಿಗಾಗಿ ತೆರಳುವ ಸ್ಥಳವು ಯೂದನಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅಲ್ಲಿಗೆ ಅವನು ವೈರಿಗಳ ಸಂಗಡ ಬಂದನು. ಮುದ್ದಿಡುವುದು ಪ್ರೀತಿ ಮಮತೆಗಳ ಸಂಕೇತವಾಗಿದೆ. ಆದರೆ ಯೂದನು ಯೇಸುವಿಗೆ ದ್ರೋಹ ಬಗೆಯುವುದಕ್ಕಾಗಿ ಅದನ್ನು ಉಪಯೋಗಿಸಿದನು. ಅವನ ಈ ಕ್ರಿಯೆಯು ಅತಿ ಭಯಂಕರವೂ ಅಸಹ್ಯಕರವೂ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ,
ಇಲ್ಲಿ ಮಾನವ ರೂಪದ ನಮ್ಮ ಸ್ವಾಮಿಯು ಎಲ್ಲರಂತೆ ಸಾಮಾನ್ಯನಾಗಿ ಗುಂಪಿನಲ್ಲಿದ್ದಾಗ ಗುರುತಿಸಲ್ಪಡಬೇಕಾಗಿತ್ತು. ಪ್ರಿಯರೇ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ಅಲ್ಲಿಗೆ ಬಂದ ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ಎಂದು ಹೇಳಿ ಆತನಿಗೆ ಮುದ್ದಿಡಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೂದನು ಯೇಸುವನ್ನು ಗುರುವೇ ಎಂದು ಕರೆದನು, ಕರ್ತನೆಂದು ಕರೆಯಲಿಲ್ಲ. ಪವಿತ್ರಾತ್ಮನ ಸಹಾಯದಿಂದಲ್ಲದೆ ಯಾರೂ ಯೇಸುವನ್ನು ಕರ್ತನೆಂದು ಹೇಳಲು ಸಾಧ್ಯವಿಲ್ಲ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದನ್ನು ಕೇಳಿರಿ, ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು ಎಂಬುದಾಗಿ. ಹೌದು ಪ್ರೇರೆ, ನಾವು ದೇವರಾತ್ಮನ ಬಲದಿಂದ ಅನುದಿನವೂ ಜೀವಿಸಬೇಕಾಗಿದೆ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 46ನೇ ವಚನವನ್ನು ನೋಡೋಣ. ಅವರು ಆತನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು ಎಂಬುದಾಗಿ. ಪ್ರಿಯರೇ, ಯೇಸು ಈ ಗಳಿಗೆಯಲ್ಲಿ ಪಾಪಿ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟನು. ಈಗ ಆತನು ಕ್ರೂಜಿಗೆ ಹೋಗಲು ತನ್ನನ್ನು ಒಪ್ಪಿಸಿಕೊಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭದಲ್ಲಿ ಸೀಮೋನ್ ಪೇತ್ರನು ಯೇಸುವಿನ ಸಹಾಯಕ್ಕೆ ಬರಲು ಪ್ರಯತ್ನಿಸುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 47ನೇ ವಚನದಿಂದ 49ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನು ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಒಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಅವರು ಯೇಸುವನ್ನು ಹಿಡಿದಾಗ ಆತನು ಅವರಿಗೆ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ನನ್ನನ್ನು ಹಿಡಿಯುವುದಕ್ಕೆ ಬಂದಿರ? ನಾನು ದಿನಾಲೂ ನಿಮ್ಮ ಸಂಗಡ ಇದ್ದು ದೇವಾಲಯದಲ್ಲಿ ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ, ಆದರೆ ಶಾಸ್ತ್ರವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಆಯಿತು ಎಂದು ಯೇಸು ತೋರಿಸಿದನು. ಈ ಜನರು ತಮ್ಮದೇ ಆದ ಧರ್ಮಶಾಸ್ತ್ರವನ್ನು ನಂಬಿದ್ದರೆ ಅವರು ಈ ರೀತಿ ಮಾಡಲು ಹಿಂಜರಿಯುತ್ತಿದ್ದರು, ಇಲ್ಲವೇ ತಮ್ಮ ಮನಸ್ಸನ್ನು ಬೇರೆ ಮಾಡಿಕೊಳ್ಳುತ್ತಿದ್ದರು. ಬನ್ನಿರಿ, ಮುಂದುವರೆದು ನಾವು ನೋಡುತ್ತೇವೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 50ನೇ ವಚನದಲ್ಲಿ, ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು ಎಂಬುದಾಗಿ. ಪ್ರಿಯರೇ, ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಇದು ಪ್ರವಾದನೆಯ ನೆರವೇರಿಕೆಯಾಗಿದೆ. ಬಳಿಕ ಒಬ್ಬನೊಬ್ಬ ಯೌವನಸ್ಥನ ವೃತ್ತಾಂತವೂ ಬರುತ್ತದೆ. ಬನ್ನಿರಿ, ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 51 ಮತ್ತು 52ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಒಬ್ಬನೊಬ್ಬ ಯೌವನಸ್ಥನು ಬರೀ ಮೈ ಮೇಲೆ ನಾರು ಮಡಿಯನ್ನು ಹೊದ್ದವನಾಗಿ ಆತನ ಹಿಂದೆ ಜನರ ಕೂಡ ಬರುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನು ಆ ನಾರು ಮಡಿಯನ್ನು ಬಿಟ್ಟು ಬರೀ ಮೈಲಿ ಓಡಿ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಯೌವನಸ್ಥನು ಯಾರು ಎಂಬ ಕುರಿತು ಅನೇಕ ಊಹಾಪೋಹಗಳಿವೆ. ಕೆಲವರು ಮಾರ್ಕನೆನಿಸಿಕೊಳ್ಳುವ ಯೋಹಾನನೆಂದು ಹೇಳುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ದೇವರಾತ್ಮನ ಮೂಲಕವಾಗಿ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಕ್ರಿಸ್ತನನ್ನು ಹಿಂಬಾಲಿಸುವಲ್ಲಿ ಯಾವುದೇ ಸ್ಥಿತಿ ಬಂದರೂ ನಾವು ಸ್ಥಿರಚಿತ್ತರಾಗಿ ಮುಂದೆ ಸಾಗಿದರೆ ಮುಂದಕ್ಕೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ. ಹೀಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 14ನೇ ಅಧ್ಯಾಯದ 12ನೇ ವಚನದಿಂದ 52ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ತನ್ನ ಶಿಷ್ಯರೊಂದಿಗೆ ಪಸ್ಕದ ಆಚರಣೆಯ ಸಮಯದಲ್ಲಿ ಹೊಸ ಒಡಂಬಡಿಕೆಯ ಸ್ಥಾಪನೆ ಮಾಡಿದ್ದನ್ನು, ಊಟವಾದ ಮೇಲೆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿದ್ದನ್ನು, ಯೂದನು ಯೇಸುವನ್ನು ವೈರಿಗಳಿಗೆ ಹಿಡುಕೊಟ್ಟದ್ದನ್ನು, ಸೀಮೋನ್ ಪೇತ್ರನು ಯೇಸುವಿನ ಸಹಾಯಕ್ಕೆ ಬರಲು ಪ್ರಯತ್ನಿಸಿದ್ದನ್ನು ಧ್ಯಾನಿಸಿದೆವು. ಅನೇಕ ಚಟುವಟಿಕೆಗಳಿಂದ ಕೂಡಿರುವ ಈ 14ನೇ ಅಧ್ಯಾಯದ ಮುಂದಿನ ಭಾಗವನ್ನು ಪುನಃ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ. ಬನ್ನಿರಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಜೀವವುಳ್ಳ ವಾಕ್ಯಗಳಿಗಾಗಿ, ನೀನು ತಿಳಿಸಿದ ಅನೇಕ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ಯೇಸುವೆ, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಿನ್ನನ್ನೇ ಹಿಂಬಾಲಿಸುತ್ತಾ
ನಿನ್ನ ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ನಿನ್ನನ್ನು ತಿಳಿದುಕೊಳ್ಳಲಿಲ್ಲವೋ ಅವರ ಜೀವಿತಗಳಲ್ಲಿ ಕೂಡ ನಿನ್ನಾತ್ಮನ ಕಾರ್ಯವನ್ನು ಮಾಡಬೇಕಾಗಿ ಬೇಡುವರಾಗಿದ್ದೇವೆ. ಕಷ್ಟ, ಸಮಸ್ಯೆ, ಕಣ್ಣೀರು, ದುಃಖದಲ್ಲಿರುವವರಿಗೆ ಪರಿಪೂರ್ಣದ ಬಿಡುಗಡೆ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಸತ್ಯವೇದ ಅಧ್ಯಯನವು ನಮ್ಮ ಜೀವಿತಕ್ಕೆ ನಿರೀಕ್ಷೆಯನ್ನು ಹುಟ್ಟಿಸಿ ಆತ್ಮದಲ್ಲಿ ಬಲಪಡಿಸಿದೆಯಲ್ಲವೇ? ಹೌದು ಪ್ರಿಯರೇ, ಇತರರು ಕೂಡ ಈ ಅನುಭವಕ್ಕೆ ಬರಲು ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ನಮ್ಮನ್ನು ಬೆಂಬಲಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.